ಈ ನಮ್ಮಲ್ಲೇ ಕೆಲವೊಂದಿಷ್ಟು ಆಟೋ ಚಾಲಕರುಗಳು ಕಷ್ಟ ಇದೆ ಒಪ್ಕೊಳ್ತೀವಿ. ಆದರೆ ಒಂದು ಟಾಪನ್ನು ಹೊಡೆಸ್ಕೊಳ್ಳುವಂಥ ಸಂದರ್ಭಗಳಲ್ಲಿ ಯಾವ ಕಂಪನಿ ಅದನ್ನು ಹೊಡೆಸ್ಕೊಳ್ತಾ ಇದ್ದೀವಿ ಅನ್ನೋ ನೋಡೋ ಅಷ್ಟು ಕಾಮನ್ ಸೆನ್ಸ್ ನಮ್ಗಳಿಗಿಲ್ವಾ? ಇವತ್ತು ಒಂದು ವಿಚಾರನ ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಈ ವಿಚಾರನ ಯಾರ್ಯಾರಿಗೆ ಅರ್ಥ ಮಾಡಿಸ್ತೀರೋ ಮಾಡಿಸ್ಕೊಳ್ಳಿ. ಪೋರ್ಟರ್ ಅನ್ನತಕ್ಕಂತಹ ಸಂಸ್ಥೆ ಲಗೇಜ್ ಆಟೋ ಚಾಲಕರುಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಆಗಿದೆ, ಮಾಡ್ತಾ ಇದೆ ಅಲ್ಲ. ನನ್ನ ಅನಿಸಿಕೆ ಪ್ರಕಾರವಾಗಿ ನನಗಿರ್ತಕ್ಕಂತಹ ಒಂದು ಸ್ನೇಹಿತರ ವರ್ಗದಲ್ಲಿ ಮಾತುಕತೆ ಮಾಡೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ಯಾಂಡ್ಗಳನ್ನ ಮಾಡ್ಕೊಂಡು ಅವ್ರುಗಳು ಅಲ್ಲಿ ಬಾಡಿಗೆ ಪಡ್ಕೊಂಡು ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಅತಿ ಹೆಚ್ಚು ಅವಲಂಬಿತರಾಗಿದ್ದರು. ಅಂಥ ಸಂದರ್ಭದಲ್ಲಿ ಈ ದರಿದ್ರದವು ಈ ಆ್ಯಪ್ ಬೇಸ್ಡ್ ಕಂಪನಿಗಳು ಬಂದ ಮೇಲೆ ಈ ಪೋರ್ಟರ್ ಅನ್ನತಕ್ಕಂತಹ ಒಂದು ಬಹುದೊಡ್ಡ ಸಂಸ್ಥೆ ಇಡೀ ಒಂದು ಲಗೇಜ್ ಆಟೋಗೆ ಸಂಬಂಧಪಟ್ಟಂತಹ ಚಾಲಕರುಗಳನ್ನ ಯಾವ ಮಟ್ಟಕ್ಕೆ ತುಳಿದುಬಿಟ್ಟಿದೆ ಅಂದರೆ, 12 ಲಕ್ಷ ಬಂಡವಾಳ ಹಾಕಿ ಗಾಡಿ ತಗೋಬೇಕು, ಪ್ರತಿದಿನ ಡೀಸೆಲ್ ಹಾಕಿಸ್ಬೇಕು, ಗಾಡಿ ಮೇಂಟೆನೆನ್ಸ್ ಮಾಡಬೇಕು, ಟೋಲ್ಗಳನ್ನ ಕಟ್ಟಬೇಕು. ಇವತ್ತು ಒಂದು ವೆಹಿಕಲ್ನ ಇಟ್ಟ ಮೇಲೆ ಎಷ್ಟು ಶ್ರಮ ಇರುತ್ತೆ ಅಂತಕ್ಕಂಥದ್ದು ಆ ಒಂದು ಗಾಡಿಯನ್ನ ಇಟ್ಟಂತಹ ಡ್ರೈವರ್ಗಳಿಗೆ ಅದರ ಸಮಸ್ಯೆಗಳು ಗೊತ್ತಿರ್ತದೆ. ಸ್ನೇಹಿತರೆ, ನೀವು ಕೂಡ ಒಂದು ವೆಹಿಕಲ್ನ ಮಾಲೀಕರು. ಆದರೆ ಇವತ್ತು ಯಾಕೆ ಆಟೋ ಚಾಲಕರ ಬಾಳಿನ ಜೊತೆ ಆಟ ಆಡೋದಕ್ಕೆ ಪೋರ್ಟರ್ನಂತಹ ಸಂಸ್ಥೆ ನಿಮ್ಗಳಿಗೂ ಕೂಡ ಪಾರ್ಸಲ್ ಹೆಸರಿನಲ್ಲಿ ಬಂದಿದೆ ಅಂದರೆ, ನೀವು ಒಂದು ವಿಚಾರನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಹುದೊಡ್ಡ ಸ್ಕ್ಯಾಮ್, ಬಹುದೊಡ್ಡ ದಂಧೆ ನಡೀತಾ ಇದೆ ಅಂತಂದ್ರೆ ಅದು ಯಾವುದೇ ತಪ್ಪಾಗಲ್ಲ. ಇವತ್ತು ನೀವುಗಳು ರ್ಯಾಪಿಡೋ ಸಂಸ್ಥೆ ವಿರುದ್ಧವಾಗಿ ಪ್ರಬಲವಾದ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ, ಅವರು ಪೋರ್ಟರ್ನ ವಿರುದ್ಧವಾಗಿ ಪ್ರಬಲವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ನೀವು ಡ್ರೈವರ್ಗಳು, ನಿಮಗೆ ಹಸಿವಿದೆ, ನಿಮಗೆ ಕುಟುಂಬ ಇದೆ, ನಿಮಗೆ ಮಾತ್ರ ಜೀವನ ಇದೆ. ಇನ್ನೊಬ್ಬ ನಿನ್ನದೇ ಸ್ನೇಹಿತ, ನಿಮ್ಮದೇ ಸಮುದಾಯದ ವ್ಯಕ್ತಿ, ಒಬ್ಬ ಆಟೋ ರಿಕ್ಷಾ ಚಾಲಕ, ಅದರಲ್ಲೂ ಲಗೇಜ್ ಆಟೋ ಚಾಲಕ, ಇವತ್ತು ಇಷ್ಟು ದೊಡ್ಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಕೂಡ ಅವರು ಯಾವ ಕಂಪನಿಯ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೋ ಅದೇ ಕಂಪನಿಯನ್ನ ತಾವುಗಳು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ನ್ಯಾಯ? ಆಯ್ತು, ಇದುವರೆಗೂ ಕೂಡ ನೀವು ಏನು ರ್ಯಾಪಿಡೋ ಅಂತಕ್ಕಂತಹ ಸಂಸ್ಥೆ ವಿರುದ್ಧವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದ್ರಿ, ಇದುವರೆಗೂ ಲಗೇಜ್ ಆಟೋದಲ್ಲಿದ್ದಂತಹ ಸಂಸ್ಥೆ ಇವತ್ತು ಏಕಾಏಕಿ ಆಟೋ ಚಾಲಕರುಗಳ ಬದುಕಿನ ಜೊತೆ ಆಟ ಆಡೋದಕ್ಕೆ ಬಂದಿದೆ ಅಂತಂದ್ರೆ ಏನಕ್ಕೆ ಬಂದಿದೆ ಅಂತ ತಾವೇನಾದ್ರೂ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಅಂತಹ ವಿಚಾರಗಳು ಯಾವೂ ಕೂಡ ಅರ್ಥ ಆಗೋದೇ ಇಲ್ಲ. ಸ್ನೇಹಿತರೆ, ನೀವುಗಳು ಅರ್ಥ ಮಾಡ್ಕೊಳ್ಳಿ, ಲಗೇಜನ್ನ ಆಟೋ ರಿಕ್ಷಾದಲ್ಲಿ ಹೊಡೆಯೋದಕ್ಕೆ ಅವಕಾಶಗಳಿಲ್ಲ. ಆಗಿದ್ರೂ ಕೂಡ ಇವತ್ತು ನಿಮ್ಮನ್ನ ಲಗೇಜ್ ಹೊಡೆಸ್ತಾ ಇದ್ದಾರೆ ಅಂದ್ರೆ, ಇವತ್ತು ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ AI ಆಧಾರಿತ ಕ್ಯಾಮರಾಗಳ ಮುಖಾಂತರವಾಗಿ ಇಡೀ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಮತ್ತು ದಂಡ ಹಾಕುವಂತ ಒಂದು ಪ್ರಕ್ರಿಯೆ ಇದೆ. ನೀವು 10-20 ರೂಪಾಯಿ ಆಸೆಗೆ ಒಂದು ಲಗೇಜ್ ಹಾಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಒಂದು ಫೋಟೋವನ್ನ ಹೊಡೆದ್ರೆ ಇವತ್ತು 1000 ರೂಪಾಯಿ ಮಾಡಿದಾರ್ರಿ ದಂಡನ. ಅದ್ರ ಬಗ್ಗೆ ಏನಾದ್ರೂ ತಮ್ಗೆ ಅರಿವಿದೆಯಾ? ಇಲ್ಲ. ತಾವುಗಳು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ತಂತ್ರಜ್ಞಾನದ ಮುಖಾಂತರವಾಗಿ ತಮ್ಮಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ದಾರೆ. ಇವತ್ತು ಲಗೇಜ್ ಆಟೋದವ್ರು ಹೊಟ್ಟೆ ಮೇಲೆ ಹೊಡೆದಿದ್ದು ಆಗೋಗಿದೆ. ಇವರು ನಿಮ್ಮನ್ನ ಯಾಕೆ ಇಟ್ಕೊಂಡಿದ್ದಾರೆ ಇವತ್ತು 50 kg ಒಳಗಡೆ ಲಗೇಜ್ಗಳನ್ನ ಹೊಡೆಯೋದಕ್ಕೆ ಅಂತಂದ್ರೆ, ನೀವುಗಳೇ ಕಣ್ಣೆದುರಿಗೆ ಕಂಡಿರ್ತೀರಾ, ಇವತ್ತು EV ವಾಹನಗಳು ನಿಮ್ಮ ಪ್ಯಾಸೆಂಜರ್ ವೆಹಿಕಲ್ಗಳಿಗಿಂತಲೂ ಚಿಕ್ಕ ವಾಹನಗಳು ಬಂದಿದ್ದಾವೆ. ಇವುಗಳಿಗೆ ಅವ್ರಿಗೊಂದು ಬ್ರಾಂಡ್ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಸರ್ವೆ ಬೇಕು, ಎಲ್ಲೆಲ್ಲಿ 50 kg ಲಗೇಜ್ಗಳು ಬುಕ್ಕಿಂಗ್ ಆಗುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಸರ್ವೆಯನ್ನ ಮಾಡ್ತಾ ಇದ್ದಾರೆ. ನೀವು ಬಳಸುವಂತಹ ಮ್ಯಾಪ್ ಅನ್ನ ಅವರು ಮುಂದಿನ ದಿನಗಳಲ್ಲಿ ತನ್ನ ಕಂಪನಿಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು 50 kg ಲಗೇಜ್ ತಗೊಂಡು ಬಂದಿರೋರು ನಿಮಗೆ ಮುಂದಿನ ದಿನಗಳಲ್ಲಿ ಲಗೇಜ್ ವ್ಯವಸ್ಥೆಯನ್ನ ಕೊಡೋದಿಲ್ಲ. ನೀವು ಗ್ರಾಹಕರ ಸೇವೆಯಲ್ಲೇ ಇರಬೇಕು. ಇವತ್ತು ನಿಮಗೆ ಲಗೇಜ್ ಅನ್ನ ಕೊಟ್ಟು ನಿಮ್ಮ ಪ್ಯಾಸೆಂಜರ್ಗಳನ್ನ ಬೈಕ್ ಟ್ಯಾಕ್ಸಿಗೆ ಕೊಡ್ತಾ ಇದ್ದಾರೆ. ಏನಕ್ಕೆ ಬೈಕ್ ಟ್ಯಾಕ್ಸಿ ಕೊಡ್ತಾರೆ? ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ದಾಖಲೆಗಳು ಬೇಕು, ಅದಕ್ಕೆ ಕೊಡ್ತಾ ಇದ್ದಾರೆ. ಹೊಟ್ಟೆಗೆ ಊಟ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಆಟೋ ರಿಕ್ಷಾ ಚಾಲಕರುಗಳು ಪಬ್ಲಿಕ್ ಸರ್ವಿಸಿಗೆ ಬರ್ತಾ ಇಲ್ಲ. ಪಬ್ಲಿಕ್ ಸರ್ವೆಂಟ್ ನಿಂತು ಹೋಗಿದೆ. ಹಾಗಾಗಿ ಅತಿ ಹೆಚ್ಚು ಬೈಕ್ ಟ್ಯಾಕ್ಸಿಗಳು ಬುಕಿಂಗ್ ಆಗ್ತಾ ಇದೆ. ಇದನ್ನ ನೀವು ಒಂದು ದೊಡ್ಡ ಮಟ್ಟಕ್ಕೆ ಪ್ಲಾಟ್ಫಾರ್ಮ್ ಆಗಿ ವೇದಿಕೆಯನ್ನ ಕೊಟ್ಬಿಟ್ರೆ, ನಾನು ಇಡೀ ಬೆಂಗಳೂರನ್ನ ಅಕ್ವೈರ್ ಮಾಡ್ಕೊಂಡು ಇಡೀ ವ್ಯವಸ್ಥೆನ ನನ್ನ ಹಿಡಿತದಲ್ಲಿ ಇಟ್ಕೊಳ್ತೀನಿ ಅಂತಕ್ಕಂಥ ಒಂದು ದಾಖಲೆಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡೋದಕ್ಕೆ ನಿಮ್ಗಳಿಗೆ ತಗೊಂಡು ಬಂದು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಹೋರಾಟದ ದಿಕ್ಕನ್ನ ಬದಲಾವಣೆಯನ್ನ ಮಾಡೋದಕ್ಕೆ ನಿಮ್ಗಳಿಗೆ 10-20 ರೂಪಾಯಿ ಆಸೆ ತೋರಿಸಿ ಆ 10-20 ರೂಪಾಯಿ ಕೊಡೋದಕ್ಕೆ ಎಂಜಿಲದ ರೀತಿಯಲ್ಲಿ ನಿಂತ್ಕೊಳ್ತೀರಲ್ರಿ ನೀವು? ನಾಚಿಕೆ ಆಗಲ್ವಾ ನಿಮ್ಗೆ? ಒಂದು ವ್ಯವಸ್ಥೆ ಏನ್ ಮಾಡ್ತಾ ಇದೆ ನಮ್ಮನ್ನ ಅಂತ ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಇರೋಷ್ಟು ಹೀನಾಯ ಪರಿಸ್ಥಿತಿಗಳಿಗೆ ತಾವುಗಳು ಬಂದು ನಿಂತೋಗಿದ್ದೀರಾ. ಎಲ್ಲವೂ ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಯಾವುದೋ ಒಂದು ನಾಯಿ ಬಂದು ಬೊಗಳ್ತಾ ಇತ್ತು, ಫೈಲ್ ಹಿಡ್ಕೊಂಡು ಓಡಾಡ್ತೀಯಲ್ಲೋ ಹೈಕೋರ್ಟ್ಗೆ ಅಂತ. ಹೌದು,
ಫೈಲ್ ಹಿಡ್ಕೊಂಡು ಓಡಾಡಿದ್ದೀನಿ. ಅಲ್ಲಿ ಚಾಲಕರ ವಿರುದ್ಧವಾಗಿ ಕಂಪನಿಗಳು ಏನೆಲ್ಲ ಮಾಡ್ತವೆ ಅಂತಕ್ಕಂತಹ ವಿಚಾರಗಳನ್ನ ತಿಳ್ಕೊಂಡಿದೀವಿ. ನಿಮ್ ತರ ಚಾಲಕರ ಹೆಸರು ಹೇಳ್ಕೊಂಡು ಸಂಘಟನೆ ಕಟ್ಕೊಂಡು ಬೊಕೆಟ್ ಹಿಡ್ಕೊಂಡು ಅದಕ್ಕೂ ಓಡಾಡಿಲ್ಲ. ಆಯ್ತಾ? ಇವತ್ತು ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಯಾರಿಗ್ರಿ ಗೊತ್ತು? ಅವತ್ತೇನೋ ಹೈಕೋರ್ಟ್ ಅಲ್ಲಿ ನಿಂತ್ಕೊಂಡು ಮಾಡಕ್ ಕೆಲಸ ಇಲ್ಲದೆ ಚಾಲಕರ ಪರವಾಗಿ ಕೆಲಸ ಮಾಡಿದ್ದೀನಿ. ನನಗ ಆತ್ಮಸಾಕ್ಷಿ ಇದೆ, ಆತ್ಮ ತೃಪ್ತಿ ಇದೆ. ಚಾಲಕರ ಪರವಾಗಿ ನಾನು ಹೈಕೋರ್ಟ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಅಂತಕ್ಕಂತಹ ಆತ್ಮತೃಪ್ತಿ ಇದೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆಯಲ್ಲ ಕೇಸು, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಯಾರೇ ವಿಚಾರನ ನಿಮಗೆ ತಿಳಿಸ್ಕೊಡ್ತಾ ಇರೋದು? ಇಡೀ ಚಾಲಕ ವರ್ಗಕ್ಕೆ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಬೇಟೆಯಾಡೋ ರೀತಿಯಲ್ಲಿ ಬಂದು ನಿಂತ್ಕೊಳ್ತಾ ಇದಾವಲ್ಲ ಕಂಪನಿಗಳು. ಇದ್ರ ವಿರುದ್ಧವಾಗಿ ನಿಮ್ಮ ಹೋರಾಟ ಏನಂಗಾದ್ರೆ ನೀವು ಅರ್ಥ ಮಾಡ್ಕೋಬೇಕು ಚಾಲಕರೇ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ದಾಖಲೆ ಕೂಡ ನಿಮ್ಮನ್ನ ಕಟ್ಟಿ ಹಾಕುವಂತಹ ಕೆಲಸ ನಡೀತದೆ. ಪೋರ್ಟರ್ನಂತಹ ಸಂಸ್ಥೆ ಇವತ್ತು ಆಟೋ ಚಾಲಕರ ವೃತ್ತಿಗೆ ಬಂದು ಲಗೇಜ್ ಬಾಡಿಗೆ ಹೊಡೆಯೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ. ಅದಕ್ಕೆ ಇನ್ನೊಂದು ಕಂಪನಿ ಸಾಥ್ ಕೊಡ್ತಾ ಇದೆ. ಆ ಕಂಪನಿಯೂ ಕೂಡ ಇವತ್ತು ಲಗೇಜ್ ವ್ಯವಸ್ಥೆಯನ್ನ ತಗೊಂಡು ಬಂದಿದೆ ಅಂದ್ರೆ ನಿಮ್ಮನ್ನ ಸಂಪೂರ್ಣವಾಗಿ ವಿನಾಶದ ದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅಂತೇಳಿ ಇವರು ಮಾಡ್ತಿರ್ತಕ್ಕಂತಹ ದೊಡ್ಡ ಷಡ್ಯಂತ್ರ. ನೀವು ಗ್ರಾಹಕರ ಸೇವೆಯಲ್ಲಿರ್ತಕ್ಕಂಥವ್ರು, ನೀವು ಗ್ರಾಹಕರ ಸೇವೆಯಲ್ಲೇ ಇರಬೇಕು. ನಿಮ್ಮ ಗ್ರಾಹಕರ ಸೇವೆಯನ್ನ ಹೊರತುಪಡಿಸಿ ಯಾವನೋ ಹೆಂಜಲ್ ಕಾಸಿನ 10 ರೂಪಾಯಿ ಕೊಡ್ತಾನೆ ಅಂತ ಹೇಳಿ ಆ ಮೂರ್ಖರ ರೀತಿಯಲ್ಲಿ ಹೋಗಿ ಆ ಕಂಪನಿಗಳ ಜೊತೆಲಿ ಟೈಅಪ್ ಆಗಿ ಲಗೇಜ್ ತುಂಬ್ಕೊಂಡು ಹೋಗ್ತಿರಲ್ಲ. ನನ್ನದೇ ಸಮುದಾಯದ ಇನ್ನೊಬ್ಬ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೀದಿಲಿ ಕೂತಿದ್ದಾನೆ. ಅವನು ಕೂಡ ಹೆಂಡತಿ ಮಕ್ಕಳನ್ನ ಸಾಕ್ಲಿ ಅನ್ನೋ ಅಷ್ಟು ಪರಿಜ್ಞಾನ ನಿಮ್ಮಲ್ಲಿಲ್ವಾ? ಸರಿ ಆಯ್ತು, ಒಂದು ಪಕ್ಷ ನೀವು ಬುಕ್ಕಿಂಗ್ ಅನ್ನ ಹೊರತುಪಡಿಸಿ ಪ್ಯಾಸೆಂಜರ್ ವೆಹಿಕಲ್ ನ ಬಿಟ್ಟು ಲಗೇಜ್ ಅನ್ನೇ ಅತಿ ಹೆಚ್ಚು ಹೊಡಿತಾ ಇದ್ರೆ ಪ್ಯಾಸೆಂಜರ್ ಇನ್ನೇನ್ ಮಾಡ್ತಾರೆ? ಬೈಕ್ ಟ್ಯಾಕ್ಸಿಗೆ ಹೋಗ್ತಾರೆ. ಅವರ ಡೇಟಾ ಬೇಸ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಇಡ್ತಾರೆ. ನನ್ನ ಹತ್ರ 6 ಲಕ್ಷ ಜನ ಅವರೇ. ಆಟೋ ಚಾಲಕರುಗಳು ಕರೆದ ಕಡೆಗೆ ಬರಲ್ಲ, ಆಟೋ ಚಾಲಕರು ಬುಕ್ಕಿಂಗ್ ತಗೊಳ್ಳಲ್ಲ. ಯಾಕೆಂದ್ರೆ ನೀವು 10 ರೂಪಾಯಿಗೆ ಎಂಜಿಲ್ ಕಾಸಿಗೆ ಆಸೆ ಪಡ್ತಾ ಇರ್ತೀರಲ್ಲ. 10 ರೂಪಾಯಿ ಲಗೇಜ್ ಹಾಕಿದ ತಕ್ಷಣ 10 ರೂಪಾಯಿ ಜಾಸ್ತಿ ಬಂದ್ಬಿಡ್ತದೆ. ಒಂದು ಸಿಗರೇಟ್ ಸೇರ್ತೀರಾ 20 ರೂಪಾಯಿ ಕೊಟ್ಟು? ಅವಾಗ ನಿಮಗೆ ಕಾಮನ್ ಸೆನ್ಸ್ ಇರೋದಿಲ್ವಾ? 20 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ, ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ಅರ್ಥ ಮಾಡ್ಕೊಳ್ಳೋರಿಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲದನ್ನು ಬಿಡ್ತು ಹೇಳಕ್ಕಾಗಲ್ಲ. ನಿಮ್ಮ ಜೀವನ ಅನ್ಕೋ ಮುಕ್ಕಾಲು ಭಾಗ ನೋಡ್ರಿ ಹೇಳ್ತೀನಿ. ನಿಮ್ಮ ಜೀವನವನ್ನ ಮುಕ್ಕಾಲು ಭಾಗ ಹಾರದು ಊರು ಬಾಗ್ಲು ಮಾಡಿ ಆಗೋಗಿದೆ. ಇನ್ನು ಉಳ್ಕೊಂಡಿರೋದು ಒಂದೇ ಬಾಗ್ಲು. ಆ ಬಾಗ್ಲಲ್ಲೂ ನಿಮ್ಮನ್ನೇನಾದ್ರೂ ಬೀಗ ಹಾಕಿ ಜಡಿದ್ರು ಅಂದ್ರೆ ನೀವು ಟೋಟಲ್ ಬೆಂಗಳೂರನ್ನ ಖಾಲಿ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ.